Hello students, ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಪ್ರಾಬ್ಲಮ್ ಕಾನಿಕ್ ಸೆಕ್ಷನ್, ಅದರಲ್ಲೂ ಪ್ಯಾರಾಬೋಲಾ ಅದು. ಓಕೆನಾ? ಲೆಟ್ O be a vertex of a parabola x square is equal to 4y. Q is any point on it. Let the locus of a point P which divides the line segment OQ internally in the ratio 2:3. ಓಕೆನಾ? Be a conic C. Then equation of a chord of C which bisected at a point 1, 2. ಸೊ ಅಲ್ಲಿ ನಮಗೆ ಕೊಟ್ಟಿರೋದು O is a vertex which is origin, x square is equal to 4y is a parabola, ಯಾವುದು ಅಪ್ವರ್ಡ್ಸ್ ಪ್ಯಾರಾಬೋಲಾ. ಇದ್ರ ಮೇಲೆ ಒಂದು ಎನಿ ಪಾಯಿಂಟ್ Q ತಗೋಬೇಕು ವಿಚ್ ಇಸ್ ಪ್ಯಾರಾಮೆಟ್ರಿಕ್ ಪಾಯಿಂಟು. ದೆನ್ ಲೋಕಸ್ ಆಫ್ ಎ ಪಾಯಿಂಟ್ P, ಅಲ್ಲಿಗೆ P is h, K ಅಂತ ಅಂತೀನಿ, ವಿಚ್ ಡಿವೈಡ್ಸ್ ದ ಲೈನ್ ಸೆಗ್ಮೆಂಟ್ OQ ಇಂಟರ್ನಲಿ ಇನ್ ದ ರೇಷಿಯೋ 2:3. ಸೊ ಸೆಕ್ಷನ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಸೊ ಅಲ್ಲಿಗೆ ನನಗೇನು ಸಿಗುತ್ತೆ, P ಸಿಗುತ್ತೆ. ದೆನ್ ನನಗೇನು ಬೇಕು, ಈಕ್ವೇಷನ್ ಆಫ್ ಎ ಕಾರ್ಡ್ which bisects at a point 1, 2. ಓಕೆನಾ? ಸೊ ಅಲ್ಲಿ ಈಕ್ವೇಷನ್ ಆಫ್ ಅ ಕಾರ್ಡ್ ವಿಚ್ ಬೈಸೆಕ್ಟ್ಸ್ 1, 2 ಅಂದರೆ ಈಕ್ವೇಷನ್ ಆಫ್ ಅ ಕಾರ್ಡ್ ಗಿವನ್ ಮಿಡ್ ಪಾಯಿಂಟ್, ಇದು ಯೂಸ್ ಮಾಡಿದ್ರೆ ಸಾಕು. ಕರೆಕ್ಟಾ? ಸೊ ಅಲ್ಲಿಗೆ ನನಗೆ ಏನು ಕಾನ್ಸೆಪ್ಟ್ಸ್ ಬೇಕು, ಕಾನ್ಸೆಪ್ಟ್ ಸೊ ಇದರಲ್ಲಿ ಫಸ್ಟ್ ಕಾನ್ಸೆಪ್ಟ್ ಏನು ಬೇಕು, ಫಸ್ಟು ಫಾರ್ ಯಾರ್ದು ಈಕ್ವೇಷನ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4ay ಥರ ಇದ್ದಾನೆ. ಈ 4ayಗೆ ಇದಕ್ಕೆ ನನಗೆ ಏನು ಬೇಕು, ಈಗ ಪ್ಯಾರಾಮೆಟ್ರಿಕ್ ಪಾಯಿಂಟ್ ಬೇಕು. ಪ್ಯಾರಾಮೆಟ್ರಿಕ್ ಪಾಯಿಂಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಅಲ್ಲಿ 2at, 80² ಅಂತ ಬರುತ್ತೆ. ದಿಸ್ ಈಸ್ ಪ್ಯಾರಾಮೆಟ್ರಿಕ್ ಪಾಯಿಂಟ್ ಅಂದರೆ ಎನಿ ಪಾಯಿಂಟ್ ಅನ್ನೋ ಪ್ಯಾರಾಬೋಲಾ ಅಂತ. ಓಕೆ, ನೆಕ್ಸ್ಟ್ ನನಗೆ ಏನು ಬೇಕು, ನೆಕ್ಸ್ಟ್ ನನಗೆ ಸೆಕ್ಷನ್ ಫಾರ್ಮುಲಾ ಬೇಕು. ಸೆಕ್ಷನ್ ಫಾರ್ಮುಲಾ ಇಂಟರ್ನಲ್ಲಿ. ಸೊ ಅಲ್ಲಿಗೆ ಇಂಟರ್ನಲ್ಲಿ ಸೆಕ್ಷನ್ ಫಾರ್ಮುಲಾ ಏನು, ಆ್ಯಕ್ಚುಲಿ ಇದು ಹೆಂಗೆ ಕಾಣ್ತಿದೆ, ಎಕ್ಸ್, ವೈ ಈಸ್ ಈಕ್ವಲ್ ಟು ಅಂದರೆ ಆ ಪಾಯಿಂಟ್ P ಅಂತ ಅಂದರೆ ವಿಚ್ ಈಸ್ ಈಕ್ವಲ್ ಟು ಇನ್ ದ ರೇಷೋ m:n ಅಂತ ಕನ್ಸಿಡರ್ ಮಾಡಿದರೆ mx2 ಪ್ಲಸ್ nx1 ಡಿವೈಡ್ ಬೈ m+n, my2 ಪ್ಲಸ್ ny1 ಡಿವೈಡ್ ಬೈ m+n. ಕರೆಕ್ಟಾ? ಇದು ಸೆಕ್ಷನ್ ಫಾರ್ಮುಲಾ. ನೆಕ್ಸ್ಟ್ ನನಗೆ ಏನು ಬೇಕು, ಈಕ್ವೇಷನ್ ಆಫ್ ಎ ಕಾರ್ಡ್ ಗಿವನ್ ಮಿಡ್ ಪಾಯಿಂಟ್. ಸೊ ಮಿಡ್ ಪಾಯಿಂಟ್ ಈಸ್ ಯಾವ ತಗೊಳ್ಳಿ, x1, y1 ಅಂತ ಕನ್ಸಿಡರ್ ಮಾಡಲ. ಸೊ ಅಲ್ಲಿ ಮಿಡ್ ಪಾಯಿಂಟ್ ಕೊಟ್ಟಾಗ ಈಕ್ವೇಷನ್ ಆಫ್ ಅ ಕಾರ್ಡ್, ಇದು ಡೈರೆಕ್ಟಾಗಿ ಫಾರ್ಮುಲಾ ಏನು, t ಈಸ್ ಈಕ್ವಲ್ ಟು s1. ಓಕೆನಾ? ಇಲ್ಲಿ t ಅಂದ್ರೇನು, t ಈಸ್ ಈಕ್ವಲ್ ಟು ಈಕ್ವೇಷನ್ ಆಫ್ ಎ ಟ್ಯಾಂಜೆಂಟ್. ಈಕ್ವೇಷನ್ ಆಫ್ ಟ್ಯಾಂಜೆಂಟ್ ಏನು ಮಾಡ್ತೀವಿ, x² ರಿಪ್ಲೇಸ್ ಟು x(x1), y² ರಿಪ್ಲೇಸ್ ಟು y(y1) and 2x replaced to x plus x1 and 2y replaced to y plus y1. ಕರೆಕ್ಟಾ? ಇದು ಇದು ಆಲ್ರೆಡಿ ಕಾನ್ಸೆಪ್ಟು. ನೆಕ್ಸ್ಟ್ S1 ಅಂದ್ರೇನು, ಕರ್ವಿಗೆ ಪಾಯಿಂಟ್ನ ಸಬ್ಟ್ರಾಕ್ಟ್ ಮಾಡಬೇಕು. ಕರ್ವ್ ಯಾರು, ಈಗ ಸಪೋಸ್ ಯಾರಿದೆ, x² is equal to 4ay, ಪಾಯಿಂಟ್ ಆ್ಯಂಡ್ x1. ಸೊ ಅಲ್ಲಿ x1² ಮೈನಸ್ 4ay1, ಇದಕ್ಕೆ ಏನು ಕರಿತೀವಿ, S1. ಕರೆಕ್ಟಾ? ಸೊ ಇದಿಷ್ಟು ನಮಗೆ ಗೊತ್ತು ಅಂತ ಅಸ್ಯೂಮಲ್ಲ ತಿಳ್ಕೊಂಡಿವಿ ಈಗ. ಸೊ ಈಗ ಸ್ಟಾರ್ಟ್ ಮಾಡಿ ಕಾನ್ಸೆಪ್ಟ್ ಪ್ರಾಬ್ಲಮ್. ಸೊ ಪ್ರಾಬ್ಲಮಲ್ಲಿ ಹೇಳಿದ್ದಾನೆ, ದೇರ್ ಈಸ್ ಎ ಕರ್ವ್ x² is equal to 4y. ಸೊ x² is equal to 4y ಅಂತ ಒಂದು ಪ್ಯಾರಾಬೋಲಾ ಡ್ರಾ ಮಾಡ್ತೀನಿ. ಆ ಪ್ಯಾರಾಬೋಲಾ ಮೇಲೆ ಒಂದು ಪಾಯಿಂಟ್ Q ಬೇಕು ವಿಚ್ ಇಸ್ ಎ ಪ್ಯಾರಾಮೆಟ್ರಿಕ್ ಪಾಯಿಂಟ್. OQ ಲೈನ್ ಸೆಗ್ಮೆಂಟ್ ಇಂಟರ್ನಲ್ ಇನ್ ದ ರೇಷಿಯೋ 2:3. ಓಕೆ, ಸೊ ಡಯಾಗ್ರಾಮ್ ಸ್ಟಾರ್ಟ್ ಮಾಡೋಣ. ಸೊ ಇದು ಒಂದು ಪ್ಯಾರಾಬೋಲಾ. ಈ ಪ್ಯಾರಾಬೋಲಾ ಓಕೆನಾ, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್, ಇದು ಪ್ಯಾರಾಬೋಲಾ ಅಂತ ಕನ್ಸಿಡರ್ ಮಾಡೋಣ. ಈ ಪ್ಯಾರಾಬೋಲಾ ಮೇಲೆ ಒಂದು ಪಾಯಿಂಟ್ ತಗೊಬೇಕು ವಿಚ್ ಈಸ್ ಎ Q ಪಾಯಿಂಟು. ಎಲ್ಲಿದೆ ಗೊತ್ತಿಲ್ಲ, ಸದ್ಯಕ್ಕೆ ಈ ಥರ ತಗೋಣ, ಇಲ್ಲಿದೆ ಅನ್ಕೊಳ್ಳೋಣ. ಓಕೆನಾ? ಈ ಪಾಯಿಂಟ್ ಯಾರು, Q ಪಾಯಿಂಟ್. ಓಕೆನಾ? ಈ ಪಾಯಿಂಟ್ ಯಾರು, ಆರಿಜಿನ್ 0,0, 0,0. Q ಪಾಯಿಂಟ್ ಇಸ್ ಎ ಪ್ಯಾರಾಮೆಟ್ರಿಕ್ ಪಾಯಿಂಟ್ ಅಂದರೆ ಅಂತ ಅಂತೀನಿ. ಪ್ಯಾರಾಮೆಟ್ರಿಕ್ ಪಾಯಿಂಟ್ ಇಸ್ 280, 80². 2a ವ್ಯಾಲ್ಯೂ ಎಷ್ಟು ಇಲ್ಲಿ, ಯಾಕೆಂದ್ರೆ ಈ ಪ್ಯಾರಾಬೋಲಾ ಇಕ್ವೇಷನ್ ಯಾರು, x² is equal to 4y. ಅಲ್ಲಿ x² is equal to 4y ಅಂತಂದರೆ a is equal to ಎಷ್ಟು, 1. ಅಲ್ಲಿ ಇದನ್ನು 280, a ವ್ಯಾಲ್ಯೂ 1, ಅಲ್ಲಿಗೆ 2t, ನೆಕ್ಸ್ಟ್ 80², a ವ್ಯಾಲ್ಯೂ 1, ಅಲ್ಲಿಗೆ t². ಕರೆಕ್ಟಾಗಿ Q ಪಾಯಿಂಟ್ ಸಿಕ್ತು. ನನಗೇನು ಬೇಕು, ದೇರ್ ಎಕ್ಸಿಸ್ಟ್ ಎ ಪಾಯಿಂಟ್ P ಇನ್ ದ ರೇಷಿಯೋ ಯಾವ ವ್ಯಾಲ್ಯೂ, 2:3. ಸೊ 2:3 ಕರೆಕ್ಟಾ,
2:3 2:3 ರೇಷಿಯೋಲಿ ದೇರ್ ಇಸ್ ಎ ಪಾಯಿಂಟ್ ಪಿ. ಈ ಪಾಯಿಂಟ್ ಪಿ ಬಗ್ಗೆ ಇದ್ರದ್ದು ಲೋಕಸ್ ಬೇಕು. ಸೊ ಪಿ ಈಸ್ ಈಕ್ವಲ್ ಟು ಎಚ್ ಕಮ ಕೆ ಅಂತ ಮಾಡಲ್ಲ. ಸೊ ಅಲ್ಲಿಗೆ ದೇರ್ ಫೋರ್ ಏನಾಗುತ್ತೆ ಅಲ್ಲಿಗೆ ಪಿ ಆಫ್ ಎಚ್ ಕಮ ಕೆ ಈಸ್ ಈಕ್ವಲ್ ಟು, ಸೊ ಅಲ್ಲಿಗೆ ಸೆಕ್ಷನ್ ಫಾರ್ಮುಲಾ ಹಾಕಬೇಕು. ಸೆಕ್ಷನ್ ಫಾರ್ಮುಲಾ ಹೆಂಗೆ ಇಲ್ಲಿ ಅಬ್ಸರ್ವ್ ಮಾಡಿ. ಸೆಕ್ಷನ್ ಫಾರ್ಮುಲಾ ಎಮ್ x2 ಪ್ಲಸ್ ಎನ್ x1 ಡಿವೈಡ್ ಬೈ ಎಮ್ ಪ್ಲಸ್ ಎನ್. ಸೊ ಅಲ್ಲಿ ಎಮ್ x2 ಎಮ್ ಅಂದರೆ 2 ಇಂಟು 2t, ಎನ್ ಇಂಟು ಅಂದರೆ ಲಿಮಿಟ್ 0 ಆಗುತ್ತೆ, ಡಿವೈಡ್ ಬೈ 2 ಪ್ಲಸ್ 3 ವಿಚ್ ಈಸ್ ಈಕ್ವಲ್ ಟು 5. ಕಮಾನ್ ನೆಕ್ಸ್ಟ್ ಒನ್ ಸೇಮ್ ಎಮ್ x2 ಅಂದರೆ 2t². ನೆಕ್ಸ್ಟ್ ಏನಾಗುತ್ತೆ ಕ್ರಾಸ್ ಮಲ್ಟಿಪ್ಲೈ 3 ಇಂಟು 0 ವಿಚ್ ಇಸ್ 0 ಡಿವೈಡ್ ಬೈ 5. ದೇರ್ ಫೋರ್ ಕಂಪೇರ್ ಮಾಡಿದಾಗ ಎಚ್ ಈಸ್ ಈಕ್ವಲ್ ಟು ಏನಾಯ್ತು 4t ಡಿವೈಡ್ ಬೈ 5 ಆ್ಯಂಡ್ ಕೆ ಈಸ್ ಈಕ್ವಲ್ ಟು 2t² ಡಿವೈಡ್ ಬೈ 5. ಎನಿವೆ ಇಲ್ಲಿ ಟಿ ಈಸ್ ಈಕ್ವಲ್ ಟು ತಗೊಂತೀನಿ. ಟಿ ಈಸ್ ಈಕ್ವಲ್ ಟು ಏನಾಯ್ತು ಅಲ್ಲಿಗೆ 5h ಡಿವೈಡ್ ಬೈ 4. ಅದು ತಗೊಂಡು ಇದು ಸಬ್ಟ್ಯೂಷನ್ ಮಾಡ್ತೀನಿ. ಸಬ್ಟ್ಯೂಷನ್ ಮಾಡಿದಾಗ ಕೆ ಈಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 5 t² 5h ಬೈ 4 ಹೋಲ್ ಸ್ಕ್ವೇರ್. ಸೊ ದೇರ್ ಫೋರ್ ಕೆ ಈಸ್ ಈಕ್ವಲ್ ಟು ಏನಾಗುತ್ತೆ ಅಲ್ಲಿ ಕೆ ಈಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 5 ಇಂಟು 25 ಡಿವೈಡ್ ಬೈ 16h². ಸೊ ಅಲ್ಲಿಗೆ ಕ್ಯಾನ್ಸಲ್ ಆಗುತ್ತಲ್ಲ, ಕ್ಯಾನ್ಸಲ್ ಆಗಿ 2 8s 5 5s ಕರೆಕ್ಟಾ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಎಷ್ಟಾಗುತ್ತೆ ಅಲ್ಲಿ 8k ಈಸ್ ಈಕ್ವಲ್ ಟು 5h². ದೇರ್ ಫೋರ್ ಲೋಕಸ್ ಈಸ್ ಲೋಕಸ್ ಅಂದರೆ ಎಚ್ ಕಮಕ್ಕೆ ರಿಪ್ಲೇಸ್ ವಿತ್ ಎಕ್ಸ್ ಕಮ ವೈ. ಸೊ ಅಲ್ಲಿಗೆ ಏನಾಯ್ತು 5x² ಈಸ್ ಈಕ್ವಲ್ ಟು 8y. ದಿಸ್ ಈಸ್ ದ ಈಕ್ವೇಷನ್ ಆಫ್ ಅನದರ್ ಪ್ಯಾರಾಬೋಲಾ. ಅಂದರೆ ಇದ್ರ ಲೋಕಸ್ ಏನು ಬರುತ್ತೆ ಇದು ಈ ಪ್ಯಾರಾಬೋಲಾ. ನೆಕ್ಸ್ಟ್ ಏನು ಕೇಳಿದ್ದಾನೆ ಈ ಲೋಕಸ್ ಮೇಲೆ ಕ್ವಶನ್ ಅಬ್ಸರ್ವ್ ಮಾಡಿರಿ. ಸೊ ಇನ್ ದಿಸ್ ಲೋಕಸ್ ಇಟ್ ಈಸ್ ಎ ಕಾನಿಕ್ ಸಿ. ದೆನ್ ಈಕ್ವೇಷನ್ ಆಫ್ ಅ ಕಾರ್ಡ್ ಸಿ ವಿಚ್ ಬೈಸೆಕ್ಟೆಡ್ ಅಟ್ ಅ ಪಾಯಿಂಟ್ 1,2. ನಥಿಂಗ್ ಬಟ್ ಈ ಲೋಕಸ್ ಮೇಲೆ ಈಕ್ವೇಷನ್ ಈಸ್ ಯಾರು ಈಕ್ವೇಷನ್ ಆಫ್ ಸಿ. ಸಿ ಈಸ್ ಈಕ್ವಲ್ ಟು ಯಾರಿದು 5x² ಈಸ್ ಈಕ್ವಲ್ ಟು 8y. ಈ ಸಿ ಮೇಲೆ ನನಗೇನು ಬೇಕು ಈಕ್ವೇಷನ್ ಆಫ್ ಎ ಕಾರ್ಡ್ ಗಿವನ್ ಮಿಡ್ ಪಾಯಿಂಟ್ ಮಿಡ್ ಪಾಯಿಂಟ್ ವ್ಯಾಲ್ಯೂ ಯಾರು x1 y1 ಅಂತ ತಗೊಂಡ್ರೆ ಇಲ್ಲಿ ಮಿಡ್ ಪಾಯಿಂಟ್ x1 y1 ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾನೆ 1,2. ಮಿಡ್ ಪಾಯಿಂಟ್ x1, y1 ವಿಚ್ ಈಸ್ ಈಕ್ವಲ್ ಟು 1,2 ಕರೆಕ್ಟಾ. ಸೊ ಅಲ್ಲಿ ಈಕ್ವೇಷನ್ ಆಫ್ ಕಾರ್ಡ್ ಗಿವನ್ ಮಿಡ್ ಪಾಯಿಂಟ್ ವಿಚ್ ಈಸ್ ಈಕ್ವಲ್ ಟು ಏನು ಟಿ ಈಸ್ ಈಕ್ವಲ್ ಟು S1. ಟಿ ಅಂದರೆ 5x². 5x² ರಿಪ್ಲೇಸ್ ವಿತ್ ಎಕ್ಸ್ ಇಂಟು x1 ವಿಚ್ ಈಸ್ ಈಕ್ವಲ್ ಟು ಸಾರಿ ಈ ಕಡೆ ತಗೋಣ ಮೈನಸ್. ಯಾಕೆಂದರೆ ಇದು ಹೆಂಗೆ ಬರಿತೀವಿ ಕಾನಿಕ್ನ ಈಸ್ ಈಕ್ವಲ್ ಟು 0 ಬರೀಬೇಕಾ 5x² ಮೈನಸ್ 8y ಈಸ್ ಈಕ್ವಲ್ ಟು 0. ಇಟ್ ಈಸ್ ಎ ಕಾನಿಕ್ ಕರೆಕ್ಟಾ. ಸೊ ಅಲ್ಲಿ 5x² ಅಂದರೆ x1 8ನ 2y ಅಂದರೆ 4 ಇಂಟು 2yನ y ಪ್ಲಸ್ y1 ವಿಚ್ ಈಸ್ ಗೋಟ್ S1 ಅಂದರೆ 5 ಇಂಟು x1² ಮೈನಸ್ 8y1 ಕರೆಕ್ಟಾ. ವೇರ್ x1 y1 ಈಸ್ ಈಕ್ವಲ್ ಟು ಸಬ್ಟ್ಯೂಷನ್ ಮಾಡಲ. ಸಬ್ಟ್ಯೂಷನ್ ಮಾಡಿದಾಗ ಈಕ್ವೇಷನ್ ಏನಾಗುತ್ತೆ ನೋಡ್ರಿ ಈಗ x1 ಈಸ್ ಈಕ್ವಲ್ ಟು 1 y1 ಈಸ್ ಈಕ್ವಲ್ ಟು ಅಲ್ಲಿಗೆ 5x1 ಈಸ್ ಈಕ್ವಲ್ ಟು 1 ಮೈನಸ್ 4 ಇಂಟು y ಪ್ಲಸ್ 2 ವಿಚ್ ಈಸ್ ಈಕ್ವಲ್ ಟು 5 x1 ವ್ಯಾಲ್ಯೂ 1 ಮೈನಸ್ 8 ಇಂಟು y1 ವ್ಯಾಲ್ಯೂ 2 ಅಲ್ಲಿಗೆ ಎಷ್ಟಾಯ್ತು 5x ಮೈನಸ್ 4y ಮೈನಸ್ 8 ಈಸ್ ಈಕ್ವಲ್ ಟು 5 ಮೈನಸ್ 16. 5 ಮೈನಸ್ 16 ಈಸ್ ಈಕ್ವಲ್ ಟು ಮೈನಸ್ 7. ಎಲ್ಲ ಶಿಫ್ಟ್ ಆದರೆ 5x ಮೈನಸ್ 4y ಪ್ಲಸ್ 3 ಈಸ್ ಈಕ್ವಲ್ ಟು 0. ಇಟ್ ಈಸ್ ದ ಈಕ್ವೇಷನ್ ಆಫ್ ಅ ಕಾರ್ಡ್ ಗಿವನ್ ಮಿಡ್ ಪಾಯಿಂಟ್. ಸೊ ಆಪ್ಷನ್ ಯಾವುದು 5x ಮೈನಸ್ 4y ಪ್ಲಸ್ 3 ವಿಚ್ ಈಸ್ ಈಕ್ವಲ್ ಟು 4th ಆಪ್ಷನ್. ಓಕೆ ಥ್ಯಾಂಕ್ ಯು.